ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು RRB ಗ್ರೂಪ್ ಡಿ ಎಕ್ಸಾಮ್ ಅದ 6ನೇ ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದರಲ್ಲಿಯೂ ಕೂಡ ನಾವು 20 ಕ್ವಶನ್ಸ್ ಗಳನ್ನ ನಿಮ್ಗೆ ತಂದೇವೆ, ಪ್ರೀವಿಯಸ್ ಇಯರ್ ದ ಕ್ವಶನ್ ಪೇಪರ್ ಗಳನ್ನ. ಇದು ಟಾರ್ಗೆಟ್ ಆಗಿ ನಾವು ಗ್ರೂಪ್ ಡಿ ಎಕ್ಸಾಮ್ ಗೆ ತಯಾರನ್ನ ನಡೆಸುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ 25 ಕ್ಲಾಸಸ್ ಗಳನ್ನ ಡೈಲಿ ತರ್ತಾ ಇದ್ದೇವೆ. ಈ ಕ್ಲಾಸಸ್ ಗಳು ನಿಮ್ಗೆ ಡೈಲಿ ನಮ್ಮ ಚಾನೆಲ್ ದಲ್ಲಿ ರಾತ್ರಿ 8 ಗಂಟೆಗೆ ನಿಮ್ಗೆ ಸಿಗ್ತಾ ಇದಾವೆ. ರಾತ್ರಿ 8 ಗಂಟೆಯಿಂದ ನೀವು ಈ ಕ್ಲಾಸಸ್ ಗಳನ್ನ ನೋಡಬಹುದಾಗಿದೆ. ಈಗಾಗಲೇ 22ನೇ ತಾರೀಕಿನಿಂದ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ಯಾವೆ. ಎಲ್ಲರೂ ಕೂಡ ಜಾಯಿನ್ ಆಗಿರಿ. ಆಮೇಲೆ ಬಹಳಷ್ಟು ಜನರು ಆನ್ಸರ್ಸ್ ಗಳನ್ನ ಕಮೆಂಟ್ ಮಾಡೋದ್ರ ಬದಲು ಅವರು ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳಿ ಅದು ಯೂಸ್ ಇಲ್ಲದೆ ಇರ್ತಕ್ಕಂತಹ ಒಂದು ಮಾಹಿತಿಯನ್ನ ಕಮೆಂಟ್ ಮಾಡ್ತಾ ಇದಾರೆ. ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಎಕ್ಸಾಮ್ 17ನೇ ನವೆಂಬರ್ಗೆ ಐತೆ ಅಂತ ಹೇಳಿ ತಿಳ್ಕೊಂಡನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಇರ್ತಕ್ಕಂಥದ್ದು ಮಾಡ್ರಿ, ಕ್ಲಾಸಸ್ ಗಳನ್ನ ನೋಡ್ರಿ, ನೋಟ್ಸ್ ಮಾಡ್ಕೊಳ್ರಿ. ಈ ಕ್ಲಾಸಸ್ ಗಳು ನಿಮ್ಗೆ ಹೆಲ್ಪ್ ಆಗೇ ಆಗ್ತವೆ. ಇದೇ ರೀತಿ ಇರುವಂತಹ ಕ್ವಶನ್ಸ್ ಗಳು ನಮ್ಗೆ RRB ಗ್ರೂಪ್ ಡಿ ಎಕ್ಸಾಮ್ ನಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಮೆಸೇಜ್ ಮಾಡಬಹುದು. ವಾಟ್ಸ್ಆಪ್ ಮೆಸೇಜ್ 8861927838 ನಂಬರ್ಗೆ ಮೆಸೇಜ್ ಮಾಡ್ರಿ. ಅದಕ್ಕೆ ನಾನು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಆದಷ್ಟು ಎಲ್ಲರಿಗೂ ಕೂಡ ಈ ಕ್ಲಾಸಸ್ ಗಳನ್ನ ಶೇರ್ ಮಾಡ್ರಿ. ನಮ್ಮಲ್ಲಿ ಪ್ಲೇ ಲಿಸ್ಟ್ ಕೂಡ ಇದೆ. ಇದರ ಹಿಂದಿನ ಕ್ಲಾಸಸ್ ಗಳನ್ನ ನೋಡದೇ ಇರ್ತಕ್ಕಂಥವ್ರು ಇದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಇಲ್ಲಿ ಒಂದು ಐ ಬಟನ್ ಬರುತ್ತೆ, ಅಲ್ಲಿ ಹೋಗಿ ನೀವು ಏನ್ ಮಾಡಬಹುದು, ಆ ಕ್ಲಾಸಸ್ ಗಳನ್ನ ನೋಡಬಹುದು. ಅಥವಾ ಪ್ಲೇ ಲಿಸ್ಟ್ ದಲ್ಲಿ ಹೋಗಿ RRB ಗ್ರೂಪ್ ಡಿ ಸೈನ್ಸ್ PYQ ಅಂತ ಹೇಳಿ ಒಂದು ಫೋಲ್ಡರ್ ಕೂಡ ಐತಿ. ಅದರಲ್ಲಿ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ಲಭ್ಯ ಆಗ್ತವೆ. ಓಕೆ, ಬನ್ನಿ ಹಾಗಾದ್ರೆ ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಈ ಕ್ಲಾಸ್ ಅನ್ನ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ RRB ಗ್ರೂಪ್ ಡಿ ಗೆ ಎಕ್ಸಾಮ್ ಗೆ ತಯಾರನ್ನ ನಡೆಸುವಂತಹ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಪ್ಯಾಕೇಜ್ ಒಂದು ಕೋರ್ಸ್ ಬೇಕು ಅಂತಂದ್ರೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಓನ್ಲಿ 1500 ರುಪೀಸ್ ಅಲ್ಲಿ ಈ ಕ್ಲಾಸಸ್ ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸಬಹುದಾಗಿದೆ. ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಾನು ಕೂಡ ಇದರಲ್ಲಿ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಈ ಕ್ಲಾಸಸ್ ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬೇಕು. 8861927838 ನಂಬರ್ಗೆ ಗ್ರೂಪ್ ಡಿ 2025 ಅಂತ ಹೇಳಿ ನಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿದ್ರ ಅಂತಂದ್ರೆ ಆ ನಂಬರ್ಗೆ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣ ನಿಮ್ಗೆ ಎಲ್ಲಾ ಕ್ಲಾಸಸ್ PDF ನೋಟ್ಸ್ ಎಲ್ಲವುಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಶೇರ್ ಮಾಡ್ತೀವಿ, ಅದನ್ನ ಕಳಿಸ್ತೇವೆ. ಓಕೆ, ಈ ಪ್ಯಾಕೇಜ್ ತೆಗೆದುಕೊಂಡು ನೀವು ನಿಮ್ಮ ತಯಾರನ್ನ ಕೂಡ ಮಾಡಬಹುದು. ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ರಿ ಏನಿದೆ, ಸ್ಕ್ರೀನ್ ಮೇಲೆ ಇದೆ. ವಿಡಿಯೋವನ್ನ ಪಾಸ್ ಮಾಡ್ರಿ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಬಹಳಷ್ಟು ಜನರು ಆನ್ಸರ್ ಮಾಡ್ತಾ ಇಲ್ಲ. ನೋಡ್ರಿ ನೀವು ಎಷ್ಟು ಓದಿರಿ, ಎಷ್ಟು ನಿಮ್ಗೆ ಬರ್ತಾ ಇದೆ ಅಂತ ಹೇಳಿ ಇದ್ರ ಮೇಲೆ ಗೊತ್ತಾಗ್ತಾ ಇದೆ. RRB ಗ್ರೂಪ್ ಡಿ ಈ ಸಲ ನಮ್ದು ಸೆಲೆಕ್ಷನ್ ಆಗುತ್ತಾ ಅಥವಾ ಆಗೋದಿಲ್ಲ ಅಂತ ಹೇಳಿ ಇದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಒಂದನೇ ಪ್ರಶ್ನೆ ನೋಡ್ರಿ, ಗಾಳಿಯಲ್ಲಿ ಶಬ್ದದ ವೇಗ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಡ್ಯಾಶ್ ಆಗಿದೆ. ಅಂದ್ರೆ ಗಾಳಿಯ ವೇಗವನ್ನ ಎಷ್ಟಿರ್ತೈತಿ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ, ಅದನ್ನ ನೀವು ನಮಗೆ ಇಲ್ಲಿ ಹೇಳಬೇಕಾಗಿದೆ. ಆಪ್ಷನ್ಸ್ ಗಳಲ್ಲಿ 330 ಮೀಟರ್ ಪರ್ ಸೆಕೆಂಡ್, 340 ಇದೆ, 331 ಇದೆ, 344 ಕೂಡ ಇದೆ. ಆನ್ಸರ್ ಏನ್ ಬರ್ತೈತಿ ಇದನ್ನ ಕಮೆಂಟ್ ಮಾಡ್ರಿ, ಬೇಗನೆ ನೋಡೋಣ. ನೋಡ್ರಿ, ಗಾಳಿಯಲ್ಲಿ ಏನು ಶಬ್ದದ ವೇಗ ಇರ್ತೈತಿ 3 ತರಹವಾಗಿ NCERT ದಲ್ಲಿ ಕೊಟ್ಟಿದ್ದಾರೆ. ಒಂದೇದು 0 ಡಿಗ್ರಿಯಲ್ಲಿ ಕೊಟ್ಟಾರ, ಆಮೇಲೆ 22 ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ಆಮೇಲೆ 24 ಡಿಗ್ರಿಯಲ್ಲಿ ಕೊಟ್ಟಾರ. ಇವು ಮೂರುಗಳು ನಿಮ್ಗೆ ಗೊತ್ತಿರ್ಬೇಕು. ಈ ಪ್ರಶ್ನೆಯಲ್ಲಿ 0 ಡಿಗ್ರಿಯಲ್ಲಿ ಗಾಳಿಯ ವೇಗ ಎಷ್ಟಿರ್ತೈತಿ ಅನ್ನೋದನ್ನ ಹೇಳ್ರಿ ಅಂತ ಹೇಳ್ಯಾರೆ. ಈ ಒಂದು ಆನ್ಸರ್ ಇರ್ತಕ್ಕಂಥದ್ದು ಇದಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ 0 ಡಿಗ್ರಿಯಲ್ಲಿ 331 ಏನಿರ್ತೈತಿ ಮೀಟರ್ ಪರ್ ಸೆಕೆಂಡ್ ಇದರ ಒಂದು ಸ್ಪೀಡ್ ಇರ್ತಾ ಇದೆ. ಅದೇ ರೀತಿ 22 ಡಿಗ್ರಿಯಲ್ಲಿ ನಾವು ಹೋದ್ವಿ ಅಂತಂದ್ರೆ 344 ಆಗುತ್ತೆ. ಇದರಲ್ಲಿ 346 ಮೀಟರ್ ಪರ್ ಸೆಕೆಂಡ್ ಇದರ ಒಂದು ಸ್ಪೀಡ್ ಇರ್ತಾ ಇದೆ. ಇವು ಮೂರುಗಳನ್ನ ನೆನಪಿಟ್ಕೋಬೇಕು. ಇದರಲ್ಲಿ 0 ಡಿಗ್ರಿ ಕೇಳ್ಯಾರೆ, ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆನಾ? ಈ ರೀತಿ ಎಲ್ಲಾನು ಕೂಡ ಮಾಹಿತಿ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ರಿವಿಷನ್ ಮಾಡಕ್ನು ಕೂಡ ಹೆಲ್ಪ್ ಆಗ್ತೈತಿ. 25 ಕ್ಲಾಸಸ್ ಇದಾವೆ. 25 ಕ್ಲಾಸಸ್ ಡೈಲಿ 20 ಕ್ವಶನ್ ಅಂತಂದ್ರೆ ಬಹಳ ಕ್ವಶನ್ ಆಗ್ತವೆ. ಓನ್ಲಿ ಸೈನ್ಸ್ ಇರೋದರಿಂದ ನಿಮಗೆ ಖಂಡಿತ ಅನುಕೂಲ ಆಗ್ತೈತಿ. ಗ್ರೂಪ್ ಡಿ ದಲ್ಲಿ ನೀವು ಈ ಸಲ ಸೆಲೆಕ್ಷನ್ ತಗೋಬೇಕು ಅಂತಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಯಾರ್ದು ಪಕ್ಕಾ ಐತಿ, ಯಾರ್ದು ಸ್ಟ್ರಾಂಗ್ ಐತಿ ಅವರು ಸೆಲೆಕ್ಷನ್ ತಗೋಬಹುದು. ಓಕೆನಾ?
ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡನೇದು, ಯಾವ ಅಂಶಗಳ ಸಂಯೋಜನೆಯು ವಾಹಕಕ್ಕೆ ಕಡಿಮೆ ಪ್ರತಿರೋಧವನ್ನ ಉಂಟ ಮಾಡ್ತೈತಿ ಅಂತ ಹೇಳಿ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನ್ ಬರ್ತೈತಿ ಕಮೆಂಟ್ ಮಾಡಿ ನೋಡೋಣ. ಬೇಗನೆ ವಿಡಿಯೋವನ್ನ ಪಾಸ್ ಮಾಡ್ಬೇಕು. ವಿಡಿಯೋ ಪಾಸ್ ಮಾಡಿ ಏನ್ ಮಾಡ್ಬೇಕು, ನೀವು ಇದಕ್ಕೆ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಇಲ್ಲಿ ಟ್ರೈ ಮಾಡ್ರಿ. ಓಕೆ, ಸೊ ಈಗ ನಿಮ್ಗೆ ಗೊತ್ತಿರುವ ಹಾಗೆ ರೆಸಿಸ್ಟೆನ್ಸ್ ನಾವು ಸೂತ್ರ ಏನಿದೆ ಅನ್ನೋದು ನಿಮಗೆ ಗೊತ್ತೈತಿ. ರೆಸಿಸ್ಟಿವಿಟಿ ಇಂಟು ಲೆಂತ್ ಇಂಟು ಡಿವೈಡೆಡ್ ಬೈ ಏರಿಯಾ ಇರ್ತಕ್ಕಂಥದ್ದು ಇರ್ತೈತಿ. ಏನಿರ್ತೈತ್ರಿ ಇದ್ರದ ಏನಾತ್ರದಕ್ಕ ಏನ್ ಆನ್ಸರ್ ಬರ್ತೈತಿ ಹೇಳ್ರಿ ನೋಡೋಣ. ಇದಕ್ಕೆ ಲೆಂತ್ ಡಿವೈಡೆಡ್ ಬೈ ಏರಿಯಾ. ಬೇಗನೆ ಈ ಒಂದು ಸೂತ್ರದಿಂದ ನಾವೇನ್ ಮಾಡ್ತೇವಿ, ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ನಾವೇನ್ ಮಾಡ್ತೇವಿ ಇಲ್ಲಿ ಕಂಡು ಹಿಡಿತೇವಿ. ನೋಡ್ರಿ, ಯಾವುದೇ ಒಂದು ವೈರ್ ಇರ್ತಕ್ಕಂಥದ್ದು ಇದೆ ಅಂತ ತಿಳ್ಕೊಡ್ರಿ. ಈ ವೈರ್ದು ಏನಿದು, ಇದು ಒಂದು ಲೆಂತ್ ಇದೆ. ಇದ್ರದ್ದು ಏನಂತ ಕರಿತೀವಿ ನಾವು, ಇದನ್ನ ಏರಿಯಾ ಅಂತ ಕರಿತೀವಿ. ಯಾವಾಗ ನಾವು ಲೆಂತ್ ಇರ್ತಕ್ಕಂಥದ್ದು ಕಡಿಮೆ ಮಾಡ್ತೇವಿ, ಅವಾಗ ಏರಿಯಾ ಇರ್ತಕ್ಕಂಥದ್ದು ಹೆಚ್ಚು ಮಾಡ್ತೇವಿ, ಅವಾಗ ಏನಾಗ್ತೈತಿ ಅಂತಂದ್ರ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏನಾಗ್ತೈತಿ, ಇದ್ರದ ಲೋ ಆಗ್ತೈತಿ. ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏನಾಗ್ತೈತಿ, ಇದ್ರದ ಲೋ ಆಗ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಶಾರ್ಟ್ ಲೆಂತ್ ಅಂಡ್ ಲಾರ್ಜ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಇಲ್ಲಿ ಸೆಕ್ಷನಲ್ ಏರಿಯಾವನ್ನ ನಾವು ಹೆಚ್ಚು ಮಾಡಿ ಇದರ ಲೆಂತ್ ಕಡಿಮೆ ಮಾಡಿದ್ವಿ ಅಂತಂದ್ರ ಅವಾಗ ಏನಾಗ್ತೈತಿ, ಇಲ್ಲಿ ಏನಾಗ್ತೈತಿ, ಕಡಿಮೆ ಪ್ರತಿರೋಧಕ ಇರ್ತಕ್ಕಂಥದ್ದು ಬರ್ತಾ ಇದೆ. ಕಡಿಮೆ ಪ್ರತಿರೋಧಕ ಅಂತಂದ್ರೆ ಏನು, ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗ್ತೈತ್ರಿ, ಸರಿ ಆನ್ಸರ್ ಆಗ್ತೈತಿ. ಎಷ್ಟು ಜನರದ್ ಕರೆಕ್ಟ್ ಆಗಿತ್ರಿ ಆನ್ಸರ್? ಇವೆಲ್ಲ ಗೊತ್ತಿರ್ಬೇಕು ನಿಮ್ಗ. ಪ್ರಶ್ನೆ ನಂಬರ್ 3 ನೋಡ್ರಿ, ಚಲನೆಯ ಮೊದಲ ಸಮೀಕರಣವು ಡ್ಯಾಶ್ ನಡುವಿನ ಸಂಬಂಧವನ್ನ ನೀಡ್ತೈತಿ. ಚಲನೆಯ ಮೊದಲ ಸಮೀಕರಣ ನಿಮ್ಗ ಗೊತ್ತಿರ್ಬೇಕು. ಚಲನೆಯ ಸಮೀಕರಣ ಏನಿದೆ ಹೇಳ್ರಿ ನೋಡೋಣ. ಅದರಿಂದ ನಾವು ಏನ್ ಕಂಡು ಹಿಡಿಯಬಹುದು? ಚಲನೆಯ ಸಮೀಕರಣ ಏನೈತ್ರಿ, ವೆಲಾಸಿಟಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅನ್ನುವಂಥದ್ದು ಇದರ ಸಮೀಕರಣ. ಇದರಿಂದ ನಾವು ಏನ್ ಕಂಡು ಹಿಡಿತೇವಿ, ಇದರಿಂದ ಏನ್ ಕಂಡು ಹಿಡಿತೇವ್ರಿ ನಾವು, ವೆಲಾಸಿಟಿ ಅಂಡ್ ಟೈಮ್ ಅನ್ನ ಏನ್ ಮಾಡಬಹುದು, ನಾವು ಇದರಿಂದ ಕಂಡು ಹಿಡಿಬಹುದು. ವೇಗ ಮತ್ತು ಸಮಯವನ್ನ ಇದರಿಂದ ಕಂಡು ಹಿಡಿಬಹುದು. ಆಪ್ಷನ್ ನಂಬರ್ ಸಿ ಇರ್ತಕ್ಕಂಥದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 4ನೇ ಪ್ರಶ್ನೆ ನೋಡ್ರಿ, ದ್ರಾವಣದ pH ಮಾನ 3 ಇದೆ. pH ಮಾನ ಒಂದು ದ್ರಾವಣದ 3 ಇದೆ. ಆಮೇಲೆ ಇನ್ನೊಂದು ಆ pH ಮಾನವನ್ನ 6ಕ್ಕೆ ಬದಲಾಯಿಸಿದಾಗ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಏನಾಗ್ತೈತಿ ಅಂತ ಹೇಳಿ. ಹೈಡ್ರೋಜನದ ಸಾಂದ್ರತೆ ಇರುವಂತದ್ದು ಏನಾಗ್ತೈತಿ ನೋಡ್ರಿ. ಈಗ ಇಲ್ಲಿ ಎಷ್ಟು pH ಮಾನ ಕಡಿಮೆ ಇರ್ತೈತಲ್ಲ, ಯಾವುದೇ ಒಂದು ವಸ್ತುವಿನ pH ಮಾನ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಏನಾಗ್ತೈತಿ ಅಂತಂದ್ರ ಹೈಡ್ರೋಜನದ ಸಾಂದ್ರತೆ ಏನಾಗಿರ್ತೈತ್ರಿ, ಸಾಂದ್ರತೆ ಏನಾಗಿರ್ತೈತಿ, ಹೆಚ್ಚಾಗಿರ್ತೈತಿ. ಎಷ್ಟು ಅದರದ್ದು pH ಮಾನ ಕಡಿಮೆ ಇರ್ತೈತಿ, ಅದರದ ಹೈಡ್ರೋಜನದ ಸಾಂದ್ರತೆ ಹೆಚ್ಚಿರ್ತೈತಿ. ಹಾಗಾದ್ರೆ ಇಲ್ಲಿ pH ಮಾನ 6 ಇದೆ ಅಂತಂದ್ರೆ ಇದಕ್ಕೆ ಹೋಲಿಸಿದ್ವಿ ಅಂತಂದ್ರ ಇಲ್ಲಿ ಹೈಡ್ರೋಜನದ ಸಾಂದ್ರತೆ ಏನಾಗಿರ್ತೈತಿ, ಇಲ್ಲಿ ಕಡಿಮೆ ಆಗಿರ್ತೈತಿ. ಹೌದಾ? ಈಗ ಇಲ್ಲಿ ಒಂದು ಹೈಡ್ರೋಜನದ ಸಾಂದ್ರತೆ ಅಯಾನು -3 ಇದೆ. ಆಮೇಲೆ ಇಲ್ಲಿ ಎಷ್ಟೈತಿ, -6 ಇದೆ. ಸೊ ಇಲ್ಲಿ ಎಷ್ಟರ ಅಂತರ ಇದೆ, ಇದು 1000 ಪಟ್ಟು ಇರ್ತಕ್ಕಂಥದ್ದು ಅಂತರ ಇದೆ. ಅದು ಏನು ಕಡಿಮೆ ಇದೆ ಅಂತಂದ್ರೆ ಏನು, ಡಿಕ್ರೀಸ್ 1000 ಟೈಮ್ಸ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಓಕೆ, ಇದರಲ್ಲಿ ಏನ್ ತಿಳ್ಕೊಂಡ್ರಿ ಈ ಪ್ರಶ್ನೆಯಲ್ಲಿ, pH ಮಾನ ಯಾರ್ದು ಕಡಿಮೆ ಇರ್ತೈತಿ ಅದ್ರ ಸಾಂದ್ರತೆ ಹೆಚ್ಚಿರ್ತೈತಿ. ಹೈಡ್ರೋಜನದ pH ಮಾನ ಯಾರ್ದು ಹೆಚ್ಚಿರ್ತೈತಿ ಅದರದ ಸಾಂದ್ರತೆ ಕಡಿಮೆ ಇರ್ತೈತಿ. ಸೊ ಇಲ್ಲಿ ಈ ನೋಡ್ರಿ, -3 ರಿಂದ -6 ವರೆಗೆ ಹೋಗ್ಬೇಕಂತಂದ್ರ 3 ಡಿಜಿಟ್ ಬರ್ತಾವ. 3 ಡಿಜಿಟ್ ಅಂತಂದ್ರೆ 3 ಸೊನ್ನೆಗಳು ಅಂತಂದ್ರೆ 1000 ಪಟ್ಟು ಏನಾಗುತ್ತೆ, ಅದಕ್ಕೆ ಕಡಿಮೆ ಆಗುತ್ತೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಬಾರ್ ಮ್ಯಾಗ್ನೆಟ್ ನ ಕಾಂತೀಯ ಕ್ಷೇತ್ರ ರೇಖೆಗಳನ್ನು ಈ ಕೆಳಗಿನವುಗಳನ್ನು ಬಳಸಿ ಎಳೆಯಬಾರದು.
ಎಳೆಯಬಾರದು ಅಂದ್ರೆ ಎಳಿಲಿಕ್ಕೆ ಬರಂಗಿಲ್ಲ ಅಂತೇಳಿ. ಸೊ ಇಲ್ಲಿ ಬಾರ್ ಮ್ಯಾಗ್ನೆಟ್ ಒಂದು ನಾವು ತಗೊಂಡ್ವಿ ಅಂತಂದ್ರ ಇದರ ಒಂದು ಕಾಂತ ಕ್ಷೇತ್ರ ಇರ್ತಕ್ಕಂಥದ್ದು ಹೇಗ್ ಹೋಗ್ತಾ ಇದಾವ ನಿಮಗ್ ಗೊತ್ತೈತಿ, ಈಗಾಗಲೇ ನಾನು ಹೇಳೀನಿ. ಸೊ ಇಲ್ಲಿ ಒಳಗಿನ ಸೈಡ್ ಇದು ನಾರ್ತ್ ಸೌತ್ ದಿಂದ ನಾರ್ತ್ ಹೋಗ್ತಾವು, ಹೊರಗಿನ ಸೈಡ್ ನಾರ್ತ್ ದಿಂದ ಸೌತ್ ವರೆಗೆ ಹೋಗ್ತಿರ್ತಾವ. ಸೊ ಇದರಲ್ಲಿ ನಾವು ಯಾವ್ದಾದ್ರು ಒಂದು ಮ್ಯಾಗ್ನೆಟ್ ಬಾರ್ ಇನ್ನೊಂದು ಇಟ್ವಿ ಅಂತಂದ್ರೆ ಅದರಿಂದ ನಾವು ನೋಡ್ಕೋಬಹುದು. ಆಮೇಲೆ ಇನ್ನೊಂದು ಮ್ಯಾಗ್ನೆಟಿಕ್ ಕಂಪಾಸ್ ಕೂಡ ಇದ್ರ ಮೇಲೆ ಇಟ್ವಿ ಅಂತಂದ್ರೆ ತೋರಿಸ್ತೈತೆ ಅದು ನಾರ್ತ್ ಯಾವ್ದು ಸೌತ್ ಯಾವ್ದು ಅಂತ ಹೇಳಿ. ಅದೇ ರೀತಿ ಐರನ್ ಫಿಲ್ಲಿಂಗ್ ಕಬ್ಬಿಣದ ಫೈಲಿಂಗ್ ಗಳನ್ನ ಇಟ್ವಿ ಅಂತಂದ್ರೆ ಅದು ಕೂಡ ತೋರಿಸ್ತೈತಿ ನಾರ್ತ್ ಯಾವ್ದು ಸೌತ್ ಯಾವ್ದು ಅಂತ ಹೇಳಿ. ಬಟ್ ಮರದ ಕಣಗಳನ್ನ ನಾವು ಅದ್ರಲ್ಲಿ ಇಟ್ವಿ ಅಂತಂದ್ರೆ ಅದು ಸೌತ್ ಯಾವ್ದು ನಾರ್ತ್ ಯಾವ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅದು ಫಿಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ಆಪ್ಷನ್ ನಂಬರ್ ಡಿ ಇದಕ್ಕೆ ಏನಾಗುತ್ತೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 6ನೇ ಪ್ರಶ್ನೆ ನೋಡ್ರಿ. 6ನೇ ಪ್ರಶ್ನೆ ಏನಿದೆ, ಮ್ಯಾಚ್ ದ ಫಾಲೋವಿಂಗ್ ಕೆಳಗಿನವುಗಳನ್ನ ಹೊಂದಿಸಬೇಕಾಗೈತಿ. ಇಲ್ಲಿ ಲೆಮನ್ ಜ್ಯೂಸ್, ಇಲ್ಲಿ ಪಿ ಎಚ್ ಮಾನಗಳನ್ನ ಕೊಟ್ಟಾರ. ಕೆಲವು 4 ವಸ್ತುಗಳಿದಾವೆ ಧಾತುಗಳು, ಅವುಗಳ ಪಿ ಎಚ್ ಮಾನ ಕೊಟ್ಟಾರ. ಯಾವ್ಯಾವ್ದಕ್ಕೆ ಏನೇನ್ ಆಗ್ತೈತೆ ಅನ್ನೋದನ್ನ ಹೊಂದಿಸ್ರಿ ನೋಡೋಣ. ಲೆಮನ್ ಜ್ಯೂಸ್ ಪಿ ಎಚ್ ಮಾನ ಎಷ್ಟು ಇರ್ತೈತಿ? ಲೆಮನ್ ಜ್ಯೂಸ್ ಅಂತಂದ್ರ ನಿಂಬೆ ಹಣ್ಣಿನ ರಸ ಏನಿದೆ ಅದಕ್ಕ. ಆಮೇಲೆ ಗ್ಯಾಸ್ಟ್ರಿಕ್ ಜ್ಯೂಸ್, ಲೆಮನ್ ಜ್ಯೂಸ್ ಅದ ಯಾವ್ದು ಎಷ್ಟು ಇರ್ತೈತ್ರಿ? ಲೆಮನ್ ಜ್ಯೂಸ್ ದ ಪಿ ಎಚ್ ಮಾನ 2.2 ಇರ್ತೈತಿ. ಲೆಮನ್ ಜ್ಯೂಸ್ ದ ಪಿ ಎಚ್ ಮಾನ ಎಷ್ಟು ಇರ್ತೈತಿ? 2.2 ಇರ್ತೈತಿ. ಆಮೇಲೆ ಗ್ಯಾಸ್ಟ್ರಿಕ್ ಎಷ್ಟು ಇರ್ತೈತಿ? 1.2 ಇರ್ತೈತಿ ಪಿ ಎಚ್ ಮಾನ. ಆಮೇಲೆ ನೆಕ್ಸ್ಟ್ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಎಷ್ಟು ಇರ್ತೈತಿ? 10 ಇರ್ತೈತಿ. ಎಲ್ಲರ್ಕಿಂತ ಹೆಚ್ಚು ಯಾವ್ದು ಇರ್ತೈತಿ? ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅತಿ ಹೆಚ್ಚಿರ್ತೈತಿ, 14 ಇರ್ತೈತಿ ಪಿ ಎಚ್ ಮಾನ. ಸೊ ಇದಕ್ಕೆ ಇಲ್ಲಿ ಆಪ್ಷನ್ಸ್ ಗಳಲ್ಲಿ ನೀವು ನೋಡಬಹುದು. 1ನೇದಕ್ಕೆ ಸಿ ಇದೆ. ಸೊ ಇಲ್ಲಿ ಎಲ್ಲಾ ಕಡೆ 2 ಸಿ ಇದಾವು. 2ನೇದ ಗ್ಯಾಸ್ಟ್ರಿಕ್ ಜ್ಯೂಸ್ ಬಿ ಬರಬೇಕು, ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ. ನೆಕ್ಸ್ಟ್ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ 10 ಇದೆ, ಡಿ ಬರಬೇಕು. ಸೊ ಇಲ್ಲಿ ಎ ಕೊಟ್ಟಾರಂದ್ರೆ ಇದಾಗಂಗಿಲ್ಲ. ಆಪ್ಷನ್ ನಂಬರ್ ಬಿ ಇದಕ್ಕೇನಾಗುತ್ತೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಇವೆಲ್ಲ ಬರ್ದಿಟ್ಕೋಬೇಕು ನೀವು. ಪಿ ಎಚ್ ಮಾನ ಎಷ್ಟೆಷ್ಟು ಯಾವ್ಯಾವ್ದು ಇಲ್ಲಿ ಮಾಡಿಸುವಂತ ಎಲ್ಲ ಕ್ವಶನ್ಸ್ ಗಳು NCERT ದಿಂದ ಇರೋದ್ರಿಂದ ನಿಮ್ ಎಕ್ಸಾಮ್ ಖಂಡಿತ ಹೆಲ್ಪ್ ಆಗಿ ಆಗ್ತೈತಿ. ಓಕೆ, ಇಷ್ಟ ಆಗಕತ್ತಿತ್ತು ಅಂತಂದ್ರೆ ಕ್ಲಾಸ್ ಬೇಗನೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಬಟನ್ ನೋಡ್ರಿ ಅಲ್ಲಿ ಇನ್ನ ಕ್ಲಿಕ್ ಮಾಡಿರೋ ಇಲ್ಲೋ ಅಂತೇಳಿ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಬೆಲ್ ಐಕನ್ ಬರ್ತೈತಿ, ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಮತ್ತೆ ನಾವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗ ನೋಟಿಫಿಕೇಶನ್ ಬರ್ತೈತಿ. ಈ ಕೆಳಗಿನ ಯಾವ ಅಂಗಾಂಶಗಳಲ್ಲಿ ಜೀವಕೋಶಗಳು ವಾಸಿಸುತ್ತವೆ? ಉದ್ದವಾಗಿರ್ತಾವಂತ. ಆಮೇಲೆ ಮೂಲೆಗಳಲ್ಲಿ ಅನಿಯಮಿತವಾಗಿ ದಪ್ಪ ಇರ್ತಾವು ಅಂತೇಳಿ. ಸೊ ಇದೆಲ್ಲ ಹೇಳ್ತಾ ಇರುವುದು ಯಾವ್ದ್ರ ಬಗ್ಗೆ ಅಂತಂದ್ರ ಕೋಲೆನ್ ಕೈಮಾ ಬಗ್ಗೆ ಹೇಳ್ತಾ ಇದಾರೆ. ಇದು ಏನು ಅಂತಂದ್ರೆ ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಸೊ ಕೋಲೆನ್ ಕೈಮಾದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಯಾವುದೇ ಒಂದು ಗಿಡ ಇರ್ತಕ್ಕಂಥದ್ದು, ಯಾವುದೇ ಒಂದು ಗಿಡಕ್ಕೆ ಫ್ಲೆಕ್ಸಿಬಿಲಿಟಿ ಕೊಡ್ಬೇಕು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಅಂತಂದ್ರ ನೋಡ್ರಿ, ಗಾಳಿ ಬೀಸಿದಾಗ ಒಂದು ಮರ ಇರ್ತಕ್ಕಂಥದ್ದು ಬಹಳ ಹಿಂಗ ಅಳಿಗಾಡ್ತೈತಿ, ಹಿಂಗ ಆಗ್ತಿರ್ತಾವಲ್ಲ. ಸೊ ಆ ರೀತಿ ಬಹಳ ಅಳಿಗಾಡೋದು ಆಗ್ಬೇಕಾಗಿತ್ತು ಅಂತಂದ್ರ ಅದು ಯಾವ್ದು ಮಾಡ್ತೈತಿ? ಗಿಡದಲ್ಲಿ ಕೋಲೆನ್ ಕೈಮಾ ಮಾಡ್ತೈತಿ. ಇವುಗಳ ಒಂದು ವಿಶೇಷತೆ ಏನು ಅಂತಂದ್ರೆ ಇವು ಜೀವಕೋಶಗಳು ಜೀವಂತವಾಗಿರ್ತಾವು, ಉದ್ದವಾಗಿರ್ತಾವು. ಆಮೇಲೆ ಮೂಲೆಗಳಲ್ಲಿ ಅನಿಯಮಿತವಾಗಿ ದಪ್ಪವಾಗಿರ್ತಾವು. ಇದು ಕೋಲೆನ್ ಕೈಮಾದ ಒಂದು ವಿಶೇಷತೆ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಾಷಿಂಗ್ ಸೋಡಾವನ್ನು ಈ ಕೆಳಗಿನ ಯಾವ ಸಂಯುಕ್ತಗಳ ತಯಾರಿಕೆಯಲ್ಲಿ ಬಳಸ್ತಾರೆ? ಇದು ಆಲ್ರೆಡಿ ಒಂದ್ಸಲ ಕ್ವಶನ್ ಆಗಿದೆ ಅಂತ ಅನ್ಸ್ತೈತಿ. ಇಲ್ಲಿ ಸೂತ್ರ ಏನ್ರಿ? Na2CO3.10H2O. CO3 ನ ಅಲ್ಲ, ಸೋಡಿಯಂ ಕಾರ್ಬೋನೇಟ್ ಏನಂತೀವಿ ಇದಕ್ಕೆ ನಾವು? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತೇವಿ. ಸೊ ಇದು ಏನು ಅಂತಂದ್ರ ವಾಷಿಂಗ್ ಸೋಡಾದ ಸೂತ್ರ. ರಾಸಾಯನಿಕ ಹೆಸರೇನು ಅದರದು? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಓಕೆ, ಈಗಾಗಲೇ ಬಂದೈತದು ಬಹಳ ಸಲ ಕ್ವಶನ್ಸ್ ಅಲ್ಲಿ. ಇದನ್ನ ಎಲ್ಲಿ ಬಳಸ್ತಾರ ಅಂತಂದ್ರ ಈಗಾಗಲೇ ಅದ್ರ ಬಗ್ಗೆ ನಾನು ಹೇಳಿದ್ದೆ. ನಾನು ಬೋರಾಕ್ಸ್ ತಯಾರಿಕೆಯಲ್ಲಿ ಏನ್ ಮಾಡ್ತಾರ ಅದನ್ನ ಬಳಸ್ತಾರೋ. ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್.
ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 4 ಪಾಯಿಂಟ್ ಅಂದ್ರೆ 4 kg ತೂಕದ ವಸ್ತು, 4 kg ತೂಕದ ಒಂದು ವಸ್ತು ಐತಿ. ಹೌದಾ, ಎಷ್ಟು ಕೆಜಿ ಐತ್ರಿ ಇದ? 4 kg ಒಂದು ತೂಕದ ವಸ್ತು ಐತಿ. ಇದರ ಒಂದು ಪ್ರಾರಂಭಿಕ ವೇಗ 5 ಮೀಟರ್ ಪರ್ ಸೆಕೆಂಡ್ ಐತಿ. ಆಮೇಲೆ ಅದನ್ನ ಅಡ್ಡಲಾಗಿ ಚಲಿಸುತ್ತದೆ. ಅದರ ವೇಗವನ್ನು 10 ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಇದು ಅಂತಿಮ ವೇಗ ಆಗ್ತೈತಿ. ಇದು ವಿ, ಇದು ಯು ಆಗ್ತೈತಿ. ಈ ವಸ್ತುವಿನ ಮೇಲೆ ಬೇಕಾದ ನಿವ್ವಳ ಕೆಲಸದ ಪ್ರಮಾಣವನ್ನ ಕಂಡುಹಿಡಿಬೇಕು. ವರ್ಕ್ ಎಷ್ಟಾಗೈತಿ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ವರ್ಕ್ ಎಷ್ಟಾಗೈತಿ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. ವರ್ಕ್ ಎಷ್ಟಾಗೈತಿ ಅನ್ನೋದನ್ನ ಕಂಡು ಹಿಡಿಯೋದಕ್ಕಿಂತ ಮುಂಚೆ ನಾವು ಇದಕ್ಕೆ ಎಷ್ಟು ಎನರ್ಜಿ ಇರ್ತಕ್ಕಂಥದ್ದು ನಾವು ಉಪಯೋಗಿಸೇವಿ, ಎಷ್ಟು ಶಕ್ತಿ, ಎನರ್ಜಿಯನ್ನ ಕಂಡು ಹಿಡಿಬೇಕಾಗಿರುವಂತಹ ಸೂತ್ರ ½mU² ಅನ್ನುವಂಥದ್ದು ಸೂತ್ರವನ್ನ ಬಳಸಿ ನಾವು ಇದನ್ನ ಕಂಡು ಹಿಡಿಯಬಹುದು. ಅಂತಂದ್ರೆ ಇಲ್ಲಿ 5 ಮೀಟರ್ ಪರ್ ಸೆಕೆಂಡ್ ಒಂದು 4 kg ವಸ್ತು 5 ಮೀಟರ್ ಪರ್ ಸೆಕೆಂಡ್ ಹೋಗಾಕ ಅದಕ್ಕೆ ಎಷ್ಟು ಎನರ್ಜಿ ಬೇಕಾಯ್ತು. ಆಮೇಲೆ 4 ಕಿಲೋ ಇರುವಂತ ಒಂದು ವಸ್ತು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ಬೇಕಾಗಿತ್ತಂದ್ರೆ ಅದಕ್ಕೆ ಎನರ್ಜಿ ಎಷ್ಟು ಬೇಕು. ಆ ಎರಡುಗಳ ವ್ಯತ್ಯಾಸವನ್ನ ತೆಗೆದ್ವಿ ಅಂತಂದ್ರೆ ನಮ್ಗೆ ಕೆಲಸದ ಪ್ರಮಾಣ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಈಗ ಅಂತಿಮ ವೇಗದ ಒಂದು ನಾವು ಕಂಡುಹಿಡಿಯೋಣ, ವಿದ್ ಕಂಡುಹಿಡಿಯೋಣ ಇಲ್ಲಿ. ಹೌದಾ, ವಿದ್ ಕಂಡುಹಿಡಿಯೋಣ. ಇದರ ಎನರ್ಜಿಯ ಸೂತ್ರ ಸೇಮ್ ಇರ್ತಾ ಇದೆ ಇಲ್ಲಿ. ಹಾಫ್ ಇಂಟು ಎಂ ಎಷ್ಟೈತಿ? ಎಂ ಅಂದ್ರೆ ಮಾಸ್, ಅಂದ್ರೆ ಅದರದ ಒಂದು ತೂಕ 4 kg ಇದೆ. ಆಮೇಲೆ ಯು ಎಷ್ಟಿದೆ ಇಲ್ಲಿ? ಯು ಎಷ್ಟೈತಿ? 5 ಇದೆ. ಹೌದಾ, 5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ದೊಳಗೆ ಏನಾಗತೈತಿ? ಅದು ಹೋಗಾಕತೈತಿ. ಓಕೆನಾ? ಸೊ ಇದನ್ನ ಸಾಲ್ವ್ ಮಾಡ್ರಿ. ಎಷ್ಟು ಬರ್ತೈತಿ ನೋಡ್ರಿ ಇದರದ? 5 4 20, 5 4 20 ಬಂತು. 20ರ ಅರ್ಧ ಎಷ್ಟು ಬಂತು? 10 ಬಂತು. ಹೌದಾ, ಇದೇನಿದು? ಇದರದ ಎನರ್ಜಿ ಇದ್ರದಾಯ್ತು. ಈಗ ನೆಕ್ಸ್ಟ್ ನಾವು ಯು ಮಾನವನ್ನ ಕಂಡುಹಿಡಿಯೋಣ. ಯು ಅಂತಂದ್ರೆ ಏನು? ಸಾರಿ, ಇದ ಯು ಆತೇನ್ರಿ? ಇದ ಯು ಆಗ್ತದ. ಹೌದಾ, ಇದು ಯು ಧಾತು, ಇದು ಪ್ರಾರಂಭಿಕ ವೇಗದ ಧಾತು. ಈಗ ಅಂತಿಮ ವೇಗದ ನಾವು ಕಂಡುಹಿಡಿಯೋಣ. ಅಂತಿಮ ವೇಗಕ್ಕೂ ಕೂಡ ಸೂತ್ರ ಸೇಮ್, ½mU² ಬಂತು. ½ ಅಂದ್ರೆ 4 ಇದೆ. ಇಲ್ಲಿ ಎಷ್ಟೈತ್ರಿ? ಇಲ್ಲಿ 10 ಇದೆ. 10 ಇದನ್ನ ಸ್ಕ್ವೇರ್ ಮಾಡ್ಬೇಕಲ್ಲ. 5 5 25, 25ರೊಳಗ 25 25, 25 4 100 ಆಗ್ತೈತಿ. 100ರ ಅರ್ಧ 50 ಆಗ್ಬೇಕು. ಇದು ಎಷ್ಟಾಗ್ಬೇಕು? 50 ಆಗ್ಬೇಕು. ಇಲ್ಲಿ ಎಷ್ಟಾಗ್ತೈತಿ? 10 10 100, 100 4, 100 × 4 400 ಆತು. 400ದ ಅರ್ಧ ಎಷ್ಟಾಗ್ತೈತಿ? ಇಲ್ಲಿ 200 ಆಗ್ತೈತಿ. ಇವುಗಳ ವ್ಯತ್ಯಾಸ ತೆಗೀರಿ. ಈಗ 200 ಮೈನಸ್ ಎಷ್ಟು? 50, 150. ಇದಕ್ಕೆ ಆನ್ಸರ್ ಬರ್ತಾ ಇದೆ ಆಪ್ಷನ್ ನಂಬರ್ ಬಿ, ಇದಕ್ಕ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಜಲ್ಲಿಯ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಚದುರಿದ ಹಂತವಾಗಿದೆ? ಅಂದ್ರೆ ಏನು? ಡಿಸ್ಪರ್ಸ್ಡ್ ಫೇಸ್ ಅಂತ ಹೇಳಿ ಕಂಡುಹಿಡಿಬೇಕು. ಈಗ ನೋಡಿ, ಇದು ಜಲ್ಲಿ ಏನೈತ್ಲಾ, ಈ ಜಲ್ಲಿಯ ಕೊಲೈಡ್ ಯಾವುದು ನಿಮಗ್ ಗೊತ್ತೈತಿ? ಜಲ್ಲಿಯ ಒಂದು ಕೊಲೈಡ್ ಇರ್ತಕ್ಕಂಥದ್ದು ಅದು ಯಾವ್ದಾಗಿರ್ತೈತಿ? ಜೆಲ್ ಆಗಿರ್ತೈತಿ. ಜಲ್ಲಿಯ ಕೊಲೈಡ್ ಯಾವುದು? ಜೆಲ್. ಸೊ ಈ ಕೊಲೈಡ್ಸ್ ಗಳು ಆಗ್ಬೇಕಾಗಿತ್ತು ಅಂತಂದ್ರ ಇದರಲ್ಲಿ ಯಾವ್ದಾರ 2 ಘಟಕಗಳು ಬೇಕಾಗ್ತವೆ. ಒಂದೇನು ಅಂತಂದ್ರೆ, ಒಂದು ಘನದಲ್ಲಿ ಘನಗೂಡಿಸೋದಾಗಿರ್ಬಹುದು, ಘನದಲ್ಲಿ ದ್ರವ ಅಥವಾ ಘನದಲ್ಲಿ ಅನಿಲ. ಈ ರೀತಿ ಕೊಡಿಸಿದಾಗ ಏನಾಗ್ತೈತಿ? ಈ ರೀತಿ ಇರುವಂತ ಕೊಲೈಡ್ಸ್ ಗಳು ಇರ್ತಕ್ಕಂಥದ್ದು ಇಲ್ಲಿ ಆಗ್ತವೆ. ಬಟ್ ಜೆಲ್ ಕೊಲೈಡ್ ಆಗ್ಬೇಕಾಗಿತ್ತು ಅಂತಂದ್ರ ಇದರಲ್ಲಿ ನಾವು ಸಾಲಿಡ್ ಆಮೇಲೆ ಲಿಕ್ವಿಡ್ ಇರ್ತಕ್ಕಂಥದ್ದು ಕೂಡಿಸಿದಾಗ, ಸಾಲಿಡ್ ಮತ್ತು ಲಿಕ್ವಿಡ್, ಸಾಲಿಡ್ ಅಂತಂದ್ರ ಘನ, ಲಿಕ್ವಿಡ್ ಅಂತಂದ್ರ ದ್ರವ ರೂಪವನ್ನ ಕೂಡಿಸಿದಾಗ ಜೆಲ್ ಒಂದು ಕೊಲೈಡ್ ಆಗ್ತೈತಿ. ಈ ಜೆಲ್ ಕೊಲೈಡ್ಗಿನ ಉದಾಹರಣೆ ಯಾವ್ದು ಹೇಳ್ರಿ? ಜಲ್ಲಿ ಇರ್ತಕ್ಕಂಥದ್ದು ಅದಕ್ಕ ಉದಾಹರಣೆ ಆಗೈತಿ. ಈಗ ಏನ್ ಕೇಳ್ಯಾರ ನಮಗಿಲ್ಲಿ? ಡಿಸ್ಪರ್ಸ್ಡ್ ಫೇಸ್ ಇರ್ತಕ್ಕಂಥದ್ದು ಕೇಳ್ಯಾರ. ಹೌದಾ, ಈಗ ನೋಡ್ರಿ, ಇದು ಸಾಲಿಡ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಇದು ಒಂದು ಡಿಸ್ಪರ್ಸ್ಡ್ ಮೀಡಿಯಂ. ಇದೇನಿದು? ಡಿಸ್ಪರ್ಸ್ಡ್ ಮೀಡಿಯಂ ಆಗುತ್ತೆ. ಇದು ಏನು ಅಂತಂದ್ರೆ ಡಿಸ್ಪರ್ಸ್ಡ್ ಫೇಸ್. ಇದು ಡಿಸ್ಪರ್ಸ್ಡ್ ಮೀಡಿಯಂ ಮತ್ತು ಡಿಸ್ಪರ್ಸ್ಡ್ ಫೇಸ್ ಅಂದ್ರೆ ಏನು?
ಯಾವುದು ತನ್ನಲ್ಲಿ ಕರಗಿಸಿಕೊಳ್ತೈತಿ ಅದನ್ನ ನಾವು ಡಿಸ್ಪರ್ಸ್ಡ್ ಮೀಡಿಯಂ ಅಂತೀವಿ. ಯಾವುದು ವಸ್ತು ತನ್ನಲ್ಲಿ ಕರಗಿಸಿಕೊಳ್ತೈತಿ, ತನ್ನೊಳಗ್ ಕರಗಿಸ್ಕೊಳ್ಬೇಕು ಅಂತದಕ್ಕೆ ನಾವು ಡಿಸ್ಪರ್ಸ್ಡ್ ಮೀಡಿಯಂ ಅಂತೀವಿ. ಆಮೇಲೆ ಇಲ್ಲಿ ಡಿಸ್ಪರ್ಸ್ಡ್ ಫೇಸ್ ಅಂತಂದ್ರ ಯಾವ ವಸ್ತುವಿನಲ್ಲಿ ಅದು ವಿಲೀನ ಆಗತೈತಿ ಅದನ್ನ ನಾವು ಡಿಸ್ಪರ್ಸ್ಡ್ ಫೇಸ್ ಅಂತೀವಿ. ಸೊ ಡಿಸ್ಪರ್ಸ್ಡ್ ಫೇಸ್ ಇರ್ತಕ್ಕಂಥದ್ದು ಕೇಳ್ಯಾರ. ಸೊ ಇದರಲ್ಲಿ ಡಿಸ್ಪರ್ಸ್ಡ್ ಫೇಸ್ ಯಾವ್ದಿದೆ? ಡಿಸ್ಪರ್ಸ್ಡ್ ಫೇಸ್ ಜಲ್ಲಿ ಕೊಲೈಡ್ ಆಗ್ಬೇಕಾದ್ರೆ ಲಿಕ್ವಿಡ್ ಇದೆ. ಸೊ ಆಪ್ಷನ್ ನಂಬರ್ ಡಿ ಇದಕ್ಕೆ ಏನಾಗ್ತೈತಿ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಓಕೆ, ಅರ್ಥ ಆಯ್ತಾ ಇದು? ಡಿಸ್ಪರ್ಸ್ಡ್ ಮೀಡಿಯಂ ಮತ್ತು ಡಿಸ್ಪರ್ಸ್ಡ್ ಫೇಸ್ಡ್. ಓಕೆ, ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜ್ಯವನ್ನ ಕಂಡುಹಿಡೀರಿ ಅಂತ ಹೇಳ್ಯಾರ. ಸೊ ಇಲ್ಲಿ NCERT ಬುಕ್ ದಲ್ಲಿ ಬಹಳಷ್ಟು ಏನ್ ಮಾಡ್ಯಾರ ಅಂತಂದ್ರ ಇವುಗಳ ಒಂದು ತ್ರಿಜ್ಯಗಳನ್ನ ಕೊಟ್ಟಾರ. ಅವುಗಳನ್ನ ಏನ್ ಮಾಡ್ಬೇಕಾಗತ್ತೆ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ಹೈಡ್ರೋಜನ್ ಪರಮಾಣುವಿನ ತ್ರಿಜ್ಯ ಎಷ್ಟಿರ್ತೈತಿ? 10⁻⁻10 ಮೀಟರ್ ಇರ್ತಕ್ಕಂಥದ್ದು ಇರ್ತೈತಿ. ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಸೊ ಇಲ್ಲಿ ಕೆಲವೊಂದಿಷ್ಟು ಇದಾವ್ ನೋಡ್ರಿ. ಇಲ್ಲಿ ಹೈಡ್ರೋಜನ್ ಅದ ಒಂದು ತ್ರಿಜ್ಯ 10⁻⁻10 ಇರ್ತೈತಿ. ಮಾಲಿಕ್ಯೂಲ್ ವಾಟರ್ ಎಷ್ಟಿರ್ತೈತಿ? 10⁻⁻9. ಸೊ ಇವೆಲ್ಲವುಗಳನ್ನ ನೀವು ನೆನಪಿಟ್ಕೋಬೇಕು. ಇದು NCERT ದಲ್ಲಿ ಕೊಟ್ಟಾರಿದು. ಆಮೇಲೆ ಇದನ್ನ ನ್ಯಾನೋಮೀಟರ್ ದಲ್ಲಿಯೂ ಕೂಡ ಕೊಡಬಹುದು. 0.1 ನ್ಯಾನೋಮೀಟರ್ ಅಂತ ಕೊಟ್ಟರು ಕೂಡ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಹೌದಾ? ಇವೆರಡು ಸೇಮ್ ಇವೆಲ್ಲ ಸ್ಕ್ರೀನ್ ಶಾಟ್ ತಕೊಂಡು ನೀವೆಲ್ಲ ನೆನಪಿಟ್ಕೋಬೇಕು ನೋಡಿ, ಕೇಳ್ತಾರೆ ಎಕ್ಸಾಮ್ ದಲ್ಲಿ, ಇಂಪಾರ್ಟೆಂಟ್ ಇದೆ. ಎರಡು ಅಸಮಾನ ದ್ರವ್ಯ ರಾಶಿಗಳು ಒಂದೇ ಚಲನ ಶಕ್ತಿಯನ್ನು ಹೊಂದಿದ್ದರೆ ಆಗ ಭಾರವಾದ ದ್ರವ್ಯ ರಾಶಿ ಏನಾಗ್ತೈತಿ ಅಂತ ಹೇಳ್ತಾರೆ. ನೋಡ್ರಿ, ಯಾವಾಗ ಭಾರವಾಗಿರುವಂತಹ ದ್ರವ್ಯ ರಾಶಿ ಇರ್ತೈತಿ ಅದು ಕೂಡ ಏನಾಗಿರ್ತೈತಿ, ಅದರದ ಆವೇಗ ಏನಾಗಿರ್ತೈತಿ? ಹೆಚ್ಚಿನ ಆವೇಗ ಇರ್ತಕ್ಕಂಥದ್ದು ಪಡ್ಕೊತೈತಿ. ಎಷ್ಟು ಅದರ ದ್ರವ್ಯ ರಾಶಿ ಹೆಚ್ಚಿರ್ತೈತಿ ಅಷ್ಟು ಅದರದ ಆವೇಗ ಹೆಚ್ಚಿರ್ತೈತಿ. ಇದನ್ನ ನೆನಪಿನಲ್ಲಿ ಇಟ್ಬೇಕು. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಏನಾಗಿರ್ತೈತಿ? ಭಾರವಾದ ದ್ರವ್ಯ ರಾಶಿ ಏನಾಗ್ತೈತಿ? ಅದು ಹೆಚ್ಚಿನ ಆವೇಗವನ್ನ ಪಡ್ಕೋತೈತಿ. ತಂತಿಯ ಉದ್ದ ದ್ವಿಗುಣಗೊಂಡು ತಂತಿಯ ಅಡ್ಡ ಛೇದದ ಪ್ರದೇಶ ಅಂತಂದ್ರೆ ಏರಿಯಾವನ್ನು ಅರ್ಧಕ್ಕೆ ಇಳಿಸಿದರೆ ವಸ್ತುವಿನ ಪ್ರತಿರೋಧಕದ ಮೇಲೆ ಏನು ಪರಿಣಾಮ ಬೀರ್ತೈತಿ ಅಂತೇಳಿ. ನೋಡ್ರಿ, ಈಗ ಇಲ್ಲಿ ಒಂದು ನಾವು ತಂತಿಯನ್ನ ತಗೊಂಡ್ವಿ ಅಂತಂದ್ರ ಇದು ಏನು ಅಂತಂದ್ರ ಅದರದ ಲೆಂಗ್ತ್, ಆಮೇಲೆ ಇದ್ರದ್ದು ಒಂದು ಇದು ಏರಿಯಾ. ಇದು ಹೌದಾ? ಇದಾಗಿದೆ ಅಡ್ಡ ಛೇದದ ಪ್ರದೇಶ ಅಂತ ಕರಿತೀವಿ, ಏರಿಯಾ. ಈಗ ಇಲ್ಲಿ ಈ ಒಂದು ಏನ್ ಮಾಡ್ಯಾರ ಅವರು? ತಂತಿಯನ್ನ ದ್ವಿಗುಣಗೊಳಿಸ್ಯಾರಂತ. ತಂತಿಯನ್ನ ಏನ್ ಮಾಡ್ಯಾರು? ದ್ವಿಗುಣ ಅಂದ್ರೆ ಅದರದ 2 ಪಟ್ಟನ್ನ ಮಾಡಿ ಅದರ ಏರಿಯಾವನ್ನ ಹಾಫ್ ಮಾಡ್ಯಾರ. ತಂತಿಯ ಒಂದು ಲೆಂಗ್ತ್ ಅನ್ನ 2 ಪಟ್ಟು ಮಾಡಿ ಇದರದ ಏರಿಯಾವನ್ನ ಏನ್ ಮಾಡ್ಯಾರು? ಹಾಫ್ ಮಾಡ್ಯಾರ. ಸೊ ಅವಾಗ ಏನ್ ಪರಿಣಾಮ ಬೀರ್ತೈತಿ ನೋಡ್ರಿ. ಯಾವಾಗ್ಲೂ ಕೂಡ ಒಂದು ವಸ್ತುವಿನ ಯಾವುದೇ ಒಂದು ತಂತಿಯ ಒಂದು ಲೆಂಗ್ತ್ ಅಥವಾ ಏರಿಯಾ ಮೇಲೆ ಅದರದ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು, ರೆಸಿಸ್ಟಿವಿಟಿ ಇರ್ತಕ್ಕಂಥದ್ದು ಡಿಪೆಂಡ್ ಆಗಿರಂಗಿಲ್ಲ. ಹೌದಾ? ರೆಸಿಸ್ಟಿವಿಟಿ ಏನಿರ್ತೈತಲ್ಲ, ರೆಸಿಸ್ಟಿವಿಟಿ ಇದು ಯಾವಾಗ ಪರಿಣಾಮ ಬೀರ್ತೈತಿ ಅಂತಂದ್ರ ಬೇರೆ ಬೇರೆ ವಸ್ತುಗಳ ಮೇಲೆ, ಆ ಒಂದು ವಸ್ತುವಿನ ಲಕ್ಷಣಗಳ ಮೇಲೆ ಅಂತಂದ್ರೆ ಆ ವಸ್ತುವಿನ ಮೇಲೆ ಡಿಪೆಂಡ್ ಆಗಿರ್ತೈತಿ, ಅಥವಾ ಅದರ ಒಂದು ಟೆಂಪರೇಚರ್ ಮೇಲೆ. ಇವುಗಳು ಏನಾದ್ರೂ ಚೇಂಜ್ ಮಾಡಿದ್ವಿ ಅಂತಂದ್ರ ಅವಾಗ ಏನಾಗ್ತೈತಿ? ವಸ್ತುಗಳನ್ನ ಚೇಂಜ್ ಮಾಡೋದಾಗಿರ್ಬಹುದು ಅಥವಾ ಟೆಂಪರೇಚರ್ ಅನ್ನ ಚೇಂಜ್ ಮಾಡಿದ್ವಿ ಅಂತಂದ್ರ ಅವಾಗ ರೆಸಿಸ್ಟಿವಿಟಿ ಇರ್ತಕ್ಕಂಥದ್ದು ಚೇಂಜ್ ಆಗ್ತೈತಿ, ನಮಗ ನೋಡ್ಲಿಕ್ಕೆ ಸಿಗ್ತೈತಿ. ಬಟ್ ಅದೇ ಒಂದೇ ವಸ್ತು ಇದೆ, ಅದ್ರೊಳಗೆ ಟೆಂಪರೇಚರ್ ಕೂಡ ಏನು ಚೇಂಜ್ ಆಗಿಲ್ಲ, ಬರೀ ಅದನ್ನ ನಾವು ಸಣ್ಣದಿದ್ದ ಉದ್ದ ಮಾಡಿದ್ವಿ, ಅದರದ್ದು ಏರಿಯಾ ಕಡಿಮೆ ಮಾಡಿದ್ವಿ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿ ಇರುವಂತಹ ಬದಲಾವಣೆಗಳನ್ನ ಕಾಣಂಗಿಲ್ಲ ನಾವು. ಯಾವ ರೀತಿ ರೆಸಿಸ್ಟಿವಿಟಿ ಇರ್ತೈತಿ ಹಂಗ ಇರ್ತೈತಿ. ಅದರದ ರೆಸಿಸ್ಟಿವಿಟಿ ವಿಲ್ ರಿಮೈನ್ ಅನ್ಚೇಂಜ್ಡ್ ಆಗಿರ್ತೈತಿ. ಯಾವುದೇ ಬದಲಾವಣೆ ಇದರಲ್ಲಿ ಆಗಂಗಿಲ್ಲ. ಯಾವಾಗ ಬದಲಾವಣೆ ಆಗ್ತೈತಿ? ರೆಸಿಸ್ಟಿವಿಟಿದೊಳಗ ವಸ್ತು ಬೇರೆ ತಗೊಂಡಾಗ, ಆಮೇಲೆ ಅದರ ಮೇಲೆ ಅದರ ಒಂದು ಟೆಂಪರೇಚರ್ ಇರ್ತಕ್ಕಂಥದ್ದು ನಾವು ಬದಲಾವಣೆ ಮಾಡಿದಾಗ ರೆಸಿಸ್ಟಿವಿಟಿ ಏನಾಗತೈತಿ? ಬದಲಾವಣೆ ಆಗ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಏನಾಗುತ್ತೆ? ಸರಿ ಆನ್ಸರ್ ಇಲ್ಲಿ ಆಗುತ್ತೆ. 14ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಅಜೀವಕ ಅಂಶವಾಗಿದೆ? ಜೀವಕ ಅಂಶಗಳು ಅಂತಂದ್ರೆ ನೋಡ್ರಿ, ಇಲ್ಲಿ ಇಕೋಸಿಸ್ಟಮ್ ದಲ್ಲಿ
ಇಕೋಸಿಸ್ಟಮ್ ಅಂತಂದ್ರೆ ಯಾವುದು? ಇಕೋಸಿಸ್ಟಮ್ ಅಂದ್ರೆ ಏನು? ಈಗ ಒಂದು ಜೀವಿ ಇದೆ, ಆ ಜೀವಿಯನ್ನ ತಿಂದು ಇನ್ನೊಂದು ಜೀವಿ ಬದುಕ್ತಾ ಇದೆ, ಈ ಜೀವಿಯನ್ನ ತಿಂದು ಇನ್ನೊಂದು ಜೀವಿ ಬದುಕ್ತಾ ಇದೆ. ಸೊ ಈ ರೀತಿ ಇರುವಂತ ಒಂದಕ್ಕೊಂದು ಚೈನ್ ಸರ್ಕಲ್ ಏನಿರ್ತೈತೆ ಇದಕ್ಕೆ ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಎಲ್ಲಾ ಜೀವ ಇರುವ ವಸ್ತುಗಳಾಗಿರ್ಬೋದು, ಜೀವ ಇರುವುದ ಎಲ್ಲ ಪ್ರಾಣಿ ಪಕ್ಷಿಗಳು, ಕೀಟಗಳು, ಸೂಕ್ಷ್ಮ ಜೀವಿಗಳು ಎಲ್ಲ ಬರ್ತಾವೆ ಇದರಲ್ಲಿ. ಒಂದಕ್ಕೊಂದು ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತಾವ, ಒಂದಕ್ಕೊಂದು ತಿಂದು ಬದುಕ್ತಾ ಹೋಗ್ತಾ ಇದಾವೆ ಈ ಒಂದು ಜಗತ್ತಿನೊಳಗೆ. ಸೊ ಹಾಗಾಗಿ ಇದು ಕೂಡ ಇಕೋಸಿಸ್ಟಮ್ ದೊಳಗೆ ಬರ್ತೈತಿ, ಇದು ಬರ್ತೈತಿ, ಆಮೇಲೆ ಇವು ಬರ್ತಾವ. ಬಟ್ ಮಣ್ಣು ಯಾವುದೇ ರೀತಿ ಇರುವಂತ ಇಕೋಸಿಸ್ಟಮ್ ನಲ್ಲಿ ಪಾತ್ರ ವಹಿಸಂಗಿಲ್ಲ. ಇದು ಒಂದು ಅಜೀವಿಕ ಅಂಶ ಆಗೈತಿ. ಅದ್ರ ಸಲುವಾಗಿ ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. 18 ಸೆಂಟಿಮೀಟರ್ ಫೋಕಲ್ ಉದ್ದವಿರುವ ಕಾನ್ಕೇವ್ ಕನ್ನಡಿಯ ಮುಂದೆ 36 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದರೆ ಅದರ ಪ್ರತಿಬಿಂಬವು ರೂಪುಗೊಳ್ತೈತಿ. ಎಲ್ಲಿ ರೂಪುಗೊಳ್ತೈತಿ ಅದರ ಪ್ರತಿಬಿಂಬ ಎಲ್ಲಿ ರೂಪುಗೊಳ್ತೈತಿ ಹೇಳ್ರಿ ನೋಡೋಣ. ಇದಂತೂ ಈ ರೀತಿ ಪ್ರಶ್ನೆಗಳು ಬಹಳಷ್ಟು ಸಲ ಬಂದಾವೆ, ಈಗಾಗಲೇ ನಾನು ನಿಮಗ್ ಮಾಡ್ಸೇನಿ. ಏನ್ ಆನ್ಸರ್ ಬರ್ತೈತಿ ವಿಡಿಯೋ ಪಾಸ್ ಮಾಡ್ರಿ, ಆನ್ಸರ್ ಮಾಡ್ರಿ ನೋಡೋಣ. ಇದಕ್ಕ ಸೂತ್ರ ಯಾವ್ದು ಹಚ್ಬೇಕು? ಇದಕ್ಕ 1 divided by f is equal to 1 divided by u. ಓಕೆ, 1 divided by u plus 1 divided by v ಇರ್ತಕ್ಕಂಥದ್ದು ಇರ್ತೈತಿ. ಇಲ್ಲಿ ಫೋಕಲ್ ಲೆಂತ್ ಇರ್ತಕ್ಕಂಥದ್ದು ಕೊಟ್ಟಾರ ನಮಗ. ಫೋಕಲ್ ಲೆಂತ್ ಎಷ್ಟೈತಿ? 18 ಸೆಂಟಿಮೀಟರ್ ಐತಿ. ಇದು ಯಾವ ಒಂದು ಕನ್ನಡಿ ಐತಿ? ಇದು ಕಾನ್ಕೇವ್ ಇದೆ. ನಿಮ್ನ ಮಸೂರ ಇತ್ತು ಅಂತಂದ್ರ ಫೋಕಲ್ ಲೆಂತ್ ಇರ್ತಕ್ಕಂಥದ್ದು ಮೈನಸ್ ಒಳಗೆ ತಗೋತೀವಿ ನಾವು, -18. ಓಕೆ, ಆಮೇಲೆ ಎಷ್ಟು ದೂರದವರೆಗೆ ಇಟ್ಟಾರು? ಒಂದು ವಸ್ತುವನ್ನ 36 ಮೀಟರ್ ದೂರದವರೆಗೆ ಇಟ್ಟಾರು. ಇದನ್ನು ಕೂಡ ನಾವು ಯು ಯಾವಾಗ್ಲೂ ಕೂಡ ಮೈನಸ್ ಒಳಗನ ತಗೋತೇವಿ. ಆಮೇಲೆ ಎಲ್ಲಿ ಪ್ರತಿಬಿಂಬ ಮೂಡ್ತೈತಿ ವಿಯ ಬೆಲೆಯನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಈಗಾರ ಮಾಡ್ರಿ ನೋಡೋಣ ಆನ್ಸರ್ ಎಷ್ಟು ಬರ್ತೈತಿ. ಈಗಾರ ಮಾಡ್ರಿ ನೋಡೋಣ. ನೋಡ್ರಿ ಇಲ್ಲಿ ಎಫ್ ಬೆಲೆಯನ್ನ ಇಡೋನು. -1 divided by 18 is equal to u ಬೆಲೆ -1 divided by 36 plus 1 divided by v. 1 divided by v ಅನ್ನ ಈಚೆ ಕಡೆ ತಗೊಂಡ್ವಿ ಅಂತಂದ್ರ ಏನಾಗ್ತೈತಿ? ಇದು 36, ಇದು ಮೈನಸ್ ಇದ್ದದ್ದು ಪ್ಲಸ್ ಆಗ್ತೈತಿ. 1 divided by 18 ಬಂತ. LCM ತಗೋರಿ ಇದ್ರದ. LCM ಎಷ್ಟ್ ಆಗ್ತೈತಿ? 36. ಇದ್ರ LCM ಆಗ್ತೈತಿ 36 ಒಂದ್ಲೆ 36 -1 ಪ್ಲಸ್ 18 ಎರಡ್ಲೆ 36 ಅಂತಂದ್ರೆ ಇಲ್ಲಿ 2 ಬರ್ತಾ ಇದೆ. ಮೈನಸ್ ಪ್ಲಸ್ ಮೈನಸ್ ಆಗ್ತೈತಿ. 2 ಒಳಗೆ 1 ಕಳ್ದ್ವಿ ಅಂದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಡ್ರಿ. 1 divided by 36 ಆಯ್ತು, ಹೌದಾ? 1 divided by 36. ಆಮೇಲೆ ಈಗ ವಿ ಯ ಬೆಲೆ ಎಷ್ಟು ಬರ್ತೈತಿ? ಈ ಒಂದನ್ನು ನಾವು ಇಸ್ ಈಕ್ವಲ್ ಟು ಆಚೆ ಕಡೆ ಕಳ್ಸಿದ್ವಿ ಅಂತಂದ್ರೆ ಇಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವು. ಇದು ಪ್ಲಸ್ ದೊಳಗಿದ್ದದ್ದು -36 ಆಗ್ತೈತಿ. -36 -36 ಇದ್ರ ಆನ್ಸರ್ ಆಗ್ತೈತಿ. ಆನ್ಸರ್ ನೋಡ್ರಿ, ಆನ್ಸರ್ ಎಷ್ಟು ಬರ್ತೈತಿ ಹೇಳ್ರಿ? -36 ಆಯ್ತು. ನೋಡ್ರಿ, ಯಾವಾಗ ನಮ್ಮ ಆನ್ಸರ್ ಮೈನಸ್ ನಲ್ಲಿ ಇರ್ತೈತಿ ಅವಾಗ ಏನಾಗ್ತೈತಿ ಹೇಳ್ರಿ? ಈ ಲೆಂಗ್ಸ್ ಅದ ಏನಾಗ್ತೈತಿ ಇಲ್ಲಿ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಪ್ರತಿಬಿಂಬ ಮೂಡ್ತೈತಿ. ಇಲ್ಲಿ 36 ಸೆಂಟಿಮೀಟರ್ ವರೆಗೆ ಒಂದು ಇದನ್ನ ಇಟ್ಟಿದ್ರಲ್ಲ ಅವರು. ಸೊ ಎಲ್ಲಿ ಮೂಡ್ತೈತಿ? ಲೆಫ್ಟ್ ಸೈಡ್. ಮೈನಸ್ ಒಳಗ ಯಾವಾಗ ನಮ್ದು ಆನ್ಸರ್ ಬರ್ತೈತಿ ಅವಾಗ ಏನಾಗ್ತೈತಿ? ಲೆಫ್ಟ್ ಸೈಡ್ ಇರುವಂತದ್ದು ಇಮೇಜ್ ಮೂಡ್ತೈತಿ, ವಿ ಇರ್ತಕ್ಕಂಥದ್ದು. ಹಾಗಾಗಿ ಇನ್ ಫ್ರಂಟ್ ಆಫ್ ದ ಮಿರರ್ at 36 ಸೆಂಟಿಮೀಟರ್ ಮೂಡ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 14ನೇ ನೋಡ್ರಿ. ಭೂಮಿಯ ದ್ರವ್ಯರಾಶಿ ಎಷ್ಟು? ಇವೆಲ್ಲ ಬಹಟ್ ಮಾಡುವಂತಹ ಪ್ರಶ್ನೆಗಳಿದಾವು. ಭೂಮಿಯ ದ್ರವ್ಯರಾಶಿ ಎಷ್ಟು ಬರ್ತೈತಿ? 5.98 into 10⁻24 kg ಇರ್ತೈತಿ. ಇದರ ದ್ರವ್ಯರಾಶಿ ಭೂಮಿದ್ದು. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಇಲ್ಲಿ ಕೆಲವೊಂದಿಷ್ಟು ಇದಾವ, ಇವುಗಳನ್ನ ನೆನಪಿನಾಗ ಇಟ್ಕೊಳ್ರಿ. ಭೂಮಿದ ದ್ರವ್ಯರಾಶಿ 5.98 into 10⁻24 ಇದೆ. ಆಮೇಲೆ ಚಂದ್ರನದು ಕೂಡ ಇದೆ. ಚಂದ್ರನ ಒಂದು ದ್ರವ್ಯರಾಶಿ ನೆನಪಿಟ್ಕೊಳ್ರಿ, ಎಕ್ಸಾಮ್ ನಲ್ಲಿ ಕೇಳಬಹುದು. 7.36 into 10⁻22 ಇದೆ. ಇದನ್ನ ನೆನಪಿಟ್ಕೊಳ್ರಿ, ಇಂಪಾರ್ಟೆಂಟ್ ಇದೆ.
ರಾನ್ವಿಯರ್ ನೋಡ್ಗಳು ಇವುಗಳಲ್ಲಿ ಕಂಡುಬರುವ ಸೂಕ್ಷ್ಮ ಅಂತರಗಳಾಗಿವೆ. ಎಲ್ಲಿ ರಾನ್ವಿಯರ್ ನೋಡ್ಗಳು ಎಲ್ಲಿ ಕಂಡು ಬರ್ತವೆ? ರಾನ್ವಿಯರ್ ನೋಡ್ಗಳು ಕಾಂಡ್ರೋಬ್ಲಾಸ್ಟ್ ಇದೆ, ಗ್ಲ್ಯಾಂಡ್ ಸೆಲ್ಸ್ ಇದೆ, ಆಸ್ಟಿಯೋಬ್ಲಾಸ್ಟ್ ಇದೆ, ಮೆಲಿನೇಟೆಡ್ ಆಕ್ಸಾನ್ಸ್ ಅಂತ ಹೇಳಿದೆ. ಎಲ್ಲಿ ಕಂಡು ಬರ್ತೈತ್ರಿ ಇದು? ರಾನ್ವಿಯರ್ ನೋಡ್ಗಳು ಕಂಡು ಬರುವುದು ಮೆಲಿನೇಟೆಡ್ ಆಕ್ಸಾನ್ಸ್ ಗಳಲ್ಲಿ ಕಂಡು ಬರ್ತೈತಿ. ಆಕ್ಸಾನ್ಸ್ ನೆನಪಿದೆಯಾ? ಎಲ್ಲಿ ಬರ್ತೈತಿ ಹೇಳ್ರಿ ಇದು? ಎಲ್ಲಿ ಬರ್ತೈತಿ? ಇಲ್ಲಿ ನೋಡ್ರಿ, ಇಲ್ಲಿ ಇದು ಏನಿದು? ಯಾವ್ದ್ರದ ಒಂದು ಚಿತ್ರ ಇದು? ನರಕೋಶದ ಚಿತ್ರ ಇದೆ. ಸೊ ಇದನ್ನ ನ್ಯೂಕ್ಲಿಯಸ್ ಅಂತೇವಿ, ಡೆಂಡ್ರೈಟ್ ಅಂತ ಹೇಳಿ ಕರಿತೇವಿ. ಇದು ಸೆಲ್ ಬಾಡಿ ಇದೆ, ಇವುಗಳಿಗೆ ಆಕ್ಸಾನ್ ಅಂತ ಹೇಳಿ ಕರಿತೇವಿ. ಇಲ್ಲಿ ಏನಿದೆ ಅಂತಂದ್ರ ಮೈಲಿನ್ ಶೆಲ್ಟ್ ಅಂತ ಹೇಳಿ ಇದು ಏನು ಅಂತಂದ್ರ ಒಂದು ಕವಚ ಇರ್ತೈತಿ. ಇದರ ನಡುವೆ ಏನ್ ಗ್ಯಾಪ್ ಇರ್ತೈತ್ಲಾ, ಈ ನಡುವೆ ನೋಡ್ರಿ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ನಡುವೆ ಇರುವಂತ ಗ್ಯಾಪ್ ಗಳಿಗೆ ನಾವು ನೋಡ್ ಆಫ್ ರಾನ್ವಿಯರ್ ಅಂತ ಕರಿತೀವಿ. ಇವು ಎಲ್ಲಿ ಕಂಡು ಬರ್ತಾವು ಅಂತಂದ್ರ ಮ್ಯಾಲಿನೇಟೆಡ್ ಆಕ್ಸಾನ್ಸ್ ಗಳ ನಡುವೆ ಕಂಡು ಬರ್ತಾವ. ಮ್ಯಾಲಿನೇಟೆಡ್ ಆಕ್ಸಾನ್ಸ್ ಅಂತಂದ್ರೆ ಇವೇನು ಆಕ್ಸಾನ್ಸ್ ಗಳಿದಾವು, ಈ ಆಕ್ಸಾನ್ಸ್ ಗಳ ನಡುವಿನ ಏನ್ ಕಂಡು ಬರ್ತೈತಿ? ನೋಡ್ ಆಫ್ ರಾನ್ವಿಯರ್ ಕಂಡು ಬರ್ತಾ ಇದೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಪ್ರೋಟಿಯಂನಲ್ಲಿ ಎಷ್ಟು ನ್ಯೂಟ್ರಾನ್ಗಳಿವೆ? ಪ್ರೋಟಿಯಂನಲ್ಲಿ ಎಷ್ಟು ನ್ಯೂಟ್ರಾನ್ಗಳಿವೆ? ನೋಡ್ರಿ, ಹೈಡ್ರೋಜನ್ ಏನಿದೆಯಲ್ಲ, ಹೈಡ್ರೋಜನದ 3 ಸಮಸ್ಥಾನಗಳು ಬರ್ತಾವೆ ಇದರಲ್ಲಿ. ಎಷ್ಟು ಹೈಡ್ರೋಜನದ ಸಮಸ್ಥಾನಿಗಳು ಎಷ್ಟಿದಾವು? 3 ಇದಾವು. ಒಂದನೇದ್ದು, ಆಮೇಲೆ ಇದನ್ನ ಎರಡನೇದ್ದು ಅಂತ ಇದು 2, ಇದು 3 ಬರ್ತಾವೆ. ಈಗ ಇಲ್ಲಿ ಇದು ಒಂದನೇದ್ದು ಏನೈತ್ಲಾ, ಇದಕ್ಕ ಏನಂತ ಕರಿತೀವಿ ನಾವು? ಪ್ರೋಟಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಟಿಯಂದಲ್ಲಿ ಏನಿದೆ? ದ್ರವ್ಯ ರಾಶಿ ಒಂದಿದೆ, ಆಮೇಲೆ ಅದರ ಒಂದು ದ್ರವ್ಯ ರಾಶಿ ಒಂದಿದೆ, ಆಮೇಲೆ ಪ್ರೋಟಾನ್ಗಳ ಸಂಖ್ಯೆ 1. ನೋಡ್ರಿ, ಇದು ಏನು ಅಂತಂದ್ರ, ಇದು ಮೊದಲು ಹೇಳ್ಬಿಡ್ತೀನಿ ಏನೇನಂತೇಳಿ. ಇದು ಏನು ಅಂತಂದ್ರ ದ್ರವ್ಯ ರಾಶಿ ಅಂತ ಕರಿತೀವಿ ಇದನ್ನ. ಮೇಲೆ ಇರುವಂತದ್ದು ದ್ರವ್ಯ ರಾಶಿ. ಇದು ಏನು ಅಂತಂದ್ರ ಇದರ ಒಂದು ದ್ರವ್ಯಮಾನ ಅಥವಾ ಇದನ್ನ ನಾವು ಏನಂತ ಕರಿತೀವಿ? ಪ್ರೋಟಾನ್ ಅಂತೇನು ಕೂಡ ಕರಿತೀವಿ. ಏನಂತ ಕರಿತೀವಿ? ಪ್ರೋಟಾನ್ ಅಂತೇನು ಕೂಡ ಕರಿತೀವಿ. ಪ್ರೋಟಾನ್ ಮತ್ತು ದ್ರವ್ಯಮಾನ ಎರಡು ಸೇಮ್ ಇರ್ತಾವ. ಹೌದಾ? ಎರಡುಗಳು ಕೂಡ ಒಂದ ಐತಿ ಇಲ್ಲಿ, ಬಟ್ ದ್ರವ್ಯ ರಾಶಿ ಒಂದೈತಿ. ದ್ರವ್ಯ ರಾಶಿ 1 ಮತ್ತು ದ್ರವ್ಯಮಾನ 1 ಇರೋದನ್ನ ಏನಂತ ಕರಿತೀವಿ ನಾವು? ಪ್ರೋಟಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಟಿಯಂ ಅಂತ ಕರಿತೀವಿ. ಅದೇ ರೀತಿ ಇದನ್ನ ಏನಂತ ಕರಿತೀವಿ? ಡ್ಯೂಟೇಯಂ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಡ್ಯೂಟೇಯಂ. ಇದನ್ನ ಏನಂತ ಕರಿತೀವಿ? ಟ್ರೀಟಿಯಂ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಟ್ರೀಟಿಯಂ. ಡ್ಯೂಟೇಯಂದಲ್ಲಿ ಏನಿರ್ತೈತಿ? ದ್ರವ್ಯ ರಾಶಿ 2, ದ್ರವ್ಯಮಾನ 1. ಇದರಲ್ಲಿ ದ್ರವ್ಯ ರಾಶಿ 3 ಇರ್ತೈತಿ, ಆಮೇಲೆ ಇದರ ದ್ರವ್ಯಮಾನ ಸೇಮ್ 1 ಇರ್ತೈತಿ. ಈಗ ಇಲ್ಲಿ ನಾವು ಏನ್ ಕಂಡುಹಿಡಿಬೇಕಾಗಿತ್ತು? ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕಾಗಿತ್ತು. ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು? ಆ ಒಂದು ದ್ರವ್ಯ ರಾಶಿಯಲ್ಲಿ ಅದರ ಒಂದು ಪ್ರೋಟಾನ್ಗಳ ಸಂಖ್ಯೆಯನ್ನ ಕಳಿಬೇಕು. ಎದ್ರೊಳಗ? ಈ ದ್ರವ್ಯ ರಾಶಿಯೊಳಗ ಆ ಒಂದು ಪ್ರೋಟಾನ್ಗಳ ಸಂಖ್ಯೆ ಕಳೆದ್ವಿ ಅಂತಂದ್ರೆ ನಮಗೆ ಏನ್ ಸಿಗ್ತೈತಿ? ನ್ಯೂಟ್ರಾನ್ಗಳ ಸಂಖ್ಯೆ ಸಿಗ್ತೈತಿ. ಈಗ ಇಲ್ಲಿ ಯಾವ್ದ್ರದ್ದು ಕೇಳಾರ ಅವರು? ಪ್ರೋಟಿಯಂ ಅಂತ ಕೇಳ್ಯಾರ. ಪ್ರೋಟಿಯಂದ ಮಾಸ್ ಎಷ್ಟೈತಿ? ದ್ರವ್ಯ ರಾಶಿ 1 ಐತಿ. ಪ್ರೋಟಾನ್ಗಳ ಸಂಖ್ಯೆ ಎಷ್ಟೈತಿ? 1 ಐತಿ. ಸೊ ಇಲ್ಲಿ ಎಷ್ಟು ಬಂತು? ನ್ಯೂಟ್ರಾನ್ 1 ಅಂತಂದ್ರ 0. ಇವು ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟು ಇರ್ತೈತಿ? 0 ಇರ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ ಡಿ ಏನಾಗುತ್ತೆ? ಅದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆನಾ? 19ನೇ ಪ್ರಶ್ನೆ, ದ್ರಾವಣದ ಕಣಗಳ ಗಾತ್ರ. ದ್ರಾವಣ ಸೊಲ್ಯೂಷನ್ ಎದಕ್ಕಂತೇವ್ರಿ ನಾವು? ಈಗ ಸೊಲ್ಯೂಷನ್ ಎದಕ್ಕಂತೇವಿ? ಈಗ ನೀರನ್ನ ತಗೊಂಡು ನಾವು ಈ ನೀರಿನಲ್ಲಿ ಸಾಲ್ಟ್ ಅನ್ನ ಮಿಕ್ಸ್ ಮಾಡಿದ್ವಿ ಅಂತಂದ್ರ, ಈ ಸಾಲ್ಟ್ ಇರ್ತಕ್ಕಂಥದ್ದು ನೀರಿನಲ್ಲಿ ಪೂರ್ತಿ ಏನಾಗ್ಬಿಡ್ತೈತಿ? ವಿಲೀನ ಆಗ್ಬಿಡ್ತೈತಿ. ಇದಕ್ಕ ಏನಂತ ಕರಿತೀವಿ ನಾವು?
ಏನಂತ ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ ನಾವು? ಸೊಲ್ಯೂಷನ್, ಅಥವಾ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು ಇದನ್ನ? ದ್ರಾವಣ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇದನ್ನ ನಾವು? ದ್ರಾವಣ ಅಂತ ಹೇಳಿ ಕರಿತೀವಿ. ಯಾವಾಗ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತು ವಿಲೀನ ಆಗಿ ಅದು ದ್ರಾವಣ ಆಗ್ತೈತಿ, ಅವಾಗ ಅದರ ಗಾತ್ರ, ದ್ರಾವಣ ಆದ್ಮೇಲೆ ಈ ಒಂದು ಇದ್ರದ್ದೇನ್ ಗಾತ್ರ ಇರ್ತೈತಲ್ಲ, ಸಾಲ್ಟ್ ಅದ ಗಾತ್ರ, ಅದು ನ್ಯಾನೋಮೀಟರ್ ಕಿಂತ ಏನಾಗಿರ್ತೈತಿ? ಕಡಿಮೆ ಆಗಿರ್ತೈತಿ. ಎಲ್ಲಾ ಮಿಕ್ಸ್ಚರ್ ಸೇಮ್ ಆಗ್ತೈತಿ, ಬಟ್ ಅದರದ ಒಂದು ಕಣಗಳು ಹೆಂಗಾಗ್ತಾವ? ಅವು ನ್ಯಾನೋಮೀಟರ್ ಕಿಂತ ಕಡಿಮೆ ಆಗ್ತಾವು. ಸೊ ಹಾಗಾಗಿ ಸ್ಮಾಲರ್ ದೆನ್ 1 ನ್ಯಾನೋಮೀಟರ್ ಇನ್ ಡಯಾಮೀಟರ್ಸ್. ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇಲ್ಲ, ಹೌದಾ? 19 ಪ್ರಶ್ನೆಗಳಾದವು ಈಗಾಗಲೇ. 20ನೇ ಪ್ರಶ್ನೆ ನಿಮ್ಗ ಹೋಮ್ವರ್ಕ್ ಕೊಟ್ಟೇನಿ. ಹೋಮ್ವರ್ಕ್ ಕೊಡುವಂತ ಪ್ರಶ್ನೆ ಯಾರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ, ಯಾರು ಕೂಡ ಟ್ರೈ ಮಾಡ್ತಾ ಇಲ್ಲ. ಸೊ ಎಲ್ಲಾ ಕ್ಲಾಸಸ್ಗಳು ಮಾಡ್ತಾ ಇರುವಂತದ್ದು ನಿಮಗೋಸ್ಕರ ಮಾಡಾಕತ್ತೇವಿ. ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗ್ತೈತಿ. ಸುಮ್ನೆ ನಾವು ಚಾಟಿಂಗ್ ಮಾಡೋದಾಗಿರ್ಬಹುದು, ಏನಾರ ಮೆಸೇಜ್ ಮಾಡೋದಾಗಿರ್ಬಹುದು, ಅದನ್ನ ಮಾಡಿದ್ರೆ ಏನೂ ಆಗಂಗಿಲ್ಲ. ನಿಮ್ಗೆ ಜಾಬ್ ಬೇಕು ಅಂತಂದ್ರೆ ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡಾಕತ್ತೇವಿ ನಾವು ಕೂಡ. ಈ ಎಲ್ಲಾ ಕ್ಲಾಸಸ್ಗಳನ್ನ ಫ್ರೀ ಆಗಿ ಕೊಡಾಕತ್ತೇವಿ. ಇದ್ರದ್ದು ಏನಾರ ಲಾಭವನ್ನ ಪಡ್ಕೊಳ್ರಿ. ನೀವು ಪಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರ ಅವ್ರಿಗೂ ಕೂಡ, ಎಲ್ಲರಿಗೂ ಕೂಡ ಕ್ಲಾಸಸ್ಗಳನ್ನ ಶೇರ್ ಮಾಡ್ರಿ. ಇವತ್ತಿನ ಹೋಮ್ವರ್ಕ್ ಇದೆ ಇದು ನಿಮ್ಗೆ. ಇದರ ಆನ್ಸರ್ ಅನ್ನ ನನಗೆ ಹೇಳಬೇಕು, ಕಮೆಂಟ್ ಮಾಡ್ಬೇಕು. ಒಂದು ಕಾರು 5 ಸೆಕೆಂಡ್ಗಳಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏಕರೂಪದ ವೇಗವರ್ಧನೆಯೊಂದಿಗೆ ತನ್ನ ವೇಗವನ್ನು 5 ಮೀಟರ್ ಪರ್ ಸೆಕೆಂಡ್ ರಿಂದ 10 ಮೀಟರ್ ಪರ್ ಸೆಕೆಂಡ್ ಗೆ ಬದಲಾಯಿಸುತ್ತದೆ. ಈ ಸಮಯದಲ್ಲಿ ಕಾರು ಕ್ರಮಿಸಿದ ದೂರವನ್ನು ಕಂಡು ಹಿಡೀರಿ ಅಂತ ಇದೆ. ಆಪ್ಷನ್ಸ್ ಗಳು ನಿಮ್ ಮುಂದಿದಾವು, ಸ್ಕ್ರೀನ್ ಶಾಟ್ ತಕೊಳ್ರಿ, ಆನ್ಸರ್ ಅನ್ನ ಮಾಡ್ರಿ. ನೋಡೋಣ ಯಾರು ಇದಕ್ಕ ಆನ್ಸರ್ ಮಾಡ್ತೀರಿ. ಒಂದ್ ಸ್ವಲ್ಪ ತಲೆ ಓಡಿಸ್ಬೇಕು, ಇಲ್ಲ ಅಂತಂದ್ರ ಏನು ಸಿಗಂಗಿಲ್ಲ ನೋಡ್ರಿ. ಓಕೆನಾ? ರೈಟ್. ಸೊ ಹೇಗ ಅನಿಸ್ತು ನಿಮ್ಗೆ ಈ ಕ್ಲಾಸ್ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಕ್ಲಾಸಸ್ಗಳು ಇಷ್ಟ ಆಗ್ತಾ ಇದ್ದು ಅಂತಂದ್ರ ಅದನ್ನು ಕೂಡ ಕಮೆಂಟ್ ಮಾಡ್ರಿ. ಆಮೇಲೆ ಯಾರು ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಬೇಗನೆ ಜಾಯ್ನ್ ಆಗ್ರಿ, ಇನ್ನೂ ಟೈಮ್ ಐತಿ. ಆಮೇಲೆ ಆ ಟೈಮ್ ಒಳಗಡೆನೆ ನೀವ್ ಏನ್ ಮಾಡ್ಬೋದು? ನಿಮ್ಮ ಸಿಲೆಬಸ್ ಕವರ್ ಮಾಡ್ಕೋಬಹುದು. ಸೊ ಮತ್ತೆ ನಾಳೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.